ನಮಸ್ತೆ. ನೋಡಿ ಈ ಪಾತ್ರೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಲ್ವಾ. ವೆಲ್ಕಮ್ ಟು ಮೈ ಚಾನಲ್ ಗುಡ್ ಫುಡ್ ಲ್ಯಾಂಡ್. ಹಬ್ಬಗಳ ಸಾಲು ಬರ್ತಾ ಇದೆ ನೋಡಿ. ಇದಕ್ಕೆ ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಬೇಕಾದ್ರೆ ಏನು ಹಾಕಬೇಕಂತ ನೋಡುವ. ಈಗ 4 ಟೇಬಲ್ ಸ್ಪೂನ್ನಷ್ಟು ವಿನಿಗರ್ ಹಾಕಿದ್ದೇನೆ ನಾನೊಂದು ಸಣ್ಣ ಪಾತ್ರೆಗೆ. ಒಂದು 2 ಚಮಚ ಟೇಬಲ್ ಸ್ಪೂನೇ ಉಪ್ಪಿನ ಹುಡಿ ಹಾಕಿದ್ದೇನೆ. 2 ಟೀ ಸ್ಪೂನ್ನಷ್ಟು ವಿಮ್ ಲಿಕ್ವಿಡ್ ಇರ್ತದೆ ನೋಡಿ, ಅದನ್ನು ಹಾಕಿದ್ದೇನೆ. ವಿಮ್ ಲಿಕ್ವಿಡ್ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ಇಷ್ಟೇ ಸಾಮಗ್ರಿ ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು. ಈಗ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕಪ್ಪಾಗಿದೆ ನೋಡಿ. ಇದು ಪಾತ್ರೆ ಕಳೆಗಟ್ಟಿ ಹೋಗಿದೆ ಇದು. ಇದಕ್ಕೀಗ ಇದನ್ನು ನಾವು ಚೆನ್ನಾಗಿ ಹೊಳೆಯುವ ಹಾಗೆ ಇವಾಗ ರೆಡಿ ಮಾಡಿಟ್ಟ ಲಿಕ್ವಿಡ್ ಇದೆ ನೋಡಿ, ಅದರಲ್ಲಿ ನೋಡಿ ಜಾಸ್ತಿ ತಿಕ್ಕಬೇಕಂತ ಸಹ ಇಲ್ಲ. ಇದನ್ನು ಮೆಲ್ಲ ನೀವು ಉಜ್ಜಿದ್ರೂ ಸಾಕು. ಕೈಗೆ ಭಾರ ಹಾಕಿ ಅದನ್ನು ಗಟ್ಟಿ ಹಿಡ್ಕೊಂಡೆಲ್ಲ ತಿಕ್ಕುವ ಅವಶ್ಯಕತೆ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ. ನೋಡಿ ಒಂದು ಕಡೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಈಗ ನೋಡಿ ಅಡಿಭಾಗ ಒಂದು ಸ್ವಲ್ಪ ಅದರ ನೀರಿಗೆ ಮಿಶ್ರಣಕ್ಕೆ ಈ ಬ್ರಷನ್ನು ಇಟ್ಟರಾಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ ಅಂತೆ ಕಲರ್. ಇನ್ನು ಎಷ್ಟು ಹಬ್ಬ ಬರ್ತಾ ಉಂಟು, ಅಷ್ಟಮಿ, ಚೌತಿ, ದಸರಾ ಹೀಗೆಲ್ಲ. ಆವಾಗೆಲ್ಲ ದೇವರ ಪಾತ್ರೆ ಎಲ್ಲ ನಾವು ಕ್ಲೀನ್ ಮಾಡ್ತಾ ಇರ್ತೇವೆ ನೋಡಿ. ನೋಡಿ ಇದು ಎಷ್ಟು ಸುಲಭ. ಇದಕ್ಕೇನು ಹೆಚ್ಚು ಹುಡಿ ಆಗಬೇಕು, ಲಿಂಬು ಹೊಳಗು ಆಗಬೇಕು, ಇಂಥದ್ದೆಲ್ಲ ಏನು ದೊಡ್ಡ ದೊಡ್ಡ ಕಸರತ್ತು ಮಾಡಲಿಕ್ಕಿಲ್ಲ. ಇದೊಂದು 3 ವಸ್ತು ಇದ್ದರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಹೊಳೀತು ನೋಡಿ ಆ ಲೋಟ. ಇದು ನೋಡಿ ನನ್ನದು ಕಾಮಾಕ್ಷಿ ದೀಪ. ಇದನ್ನು ಸಹ ನಾನು ಅದರಲ್ಲಿ ಎಣ್ಣೆದೆಲ್ಲ ಹಸಿರು ಹಿಡಿದಿದ್ದೆ ನೋಡಿ. ಅದನ್ನು ಸಹ ಇದರಲ್ಲೇ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿ ಆದ ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಉಂಟು ಅಂಥದ್ದು. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನು ಪ್ರೆಷರ್ ಹಾಕಿ ಉಜ್ಜಬೇಕಂತಿಲ್ಲ ಇದನ್ನು. ಇದು ತೋರಿಸ್ಲಿಕ್ಕಾಗಿಯೇ ನಾನು ಇದನ್ನೀಗ ನಿಮಗೆ ಮೆಲ್ಲನೆ ಮಾಡ್ತಾ ಇದ್ದೇನೆ. ನಾಳೆ ನಾಗರ ಪಂಚಮಿ ಹಬ್ಬ ನೋಡಿ. ದೇವರ ಸಾಮಗ್ರಿಗಳನ್ನೆಲ್ಲ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಯಾವುದೇ ಗಡಿಬಿಡಿ ಇಲ್ಲದೆ ಇದನ್ನು ಕ್ಲೀನ್ ಮಾಡ್ಬೋದು ನೋಡಿ. ಇದನ್ನು ರೆಡಿ ಮಾಡಿಟ್ಟು ಯಾವುದಾದ್ರೂ ಒಂದು ಬಾಟ್ಲಲ್ಲಿ ಹಾಕಿಟ್ರೆ ಸಹ ಸುಲಭ ಆಗ್ತದೆ ನೋಡಿ. ಇದೆಷ್ಟು ಕಪ್ಪಾಗಿದೆ ನೋಡಿ ಈ ಪಾತ್ರೆ. ನಾನು ಹಾಗೆ ತೊಳೆಯೋದು ಇಟ್ಟಿದ್ದೆ ನಿಮಗೆ ಇದು ತೋರಿಸ್ಬೇಕಂತಾನೆ ನೋಡಿ. ಫ್ರೆಂಡ್ಸ್, ಇದು ಎಲ್ಲ ತೊಳೆದು ಕ್ಲೀನ್ ಆದಮೇಲೆ ನಾವೊಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಒರೆಸಿ ತೆಗಿಬೇಕು. ಯಾಕಂದರೆ ಅದರಲ್ಲಿ ನೀರಿನ ಸ್ವಲ್ಪ ಸಹ ಪಸೆ ಇರಬಾರ್ದು. ನೀರಿನ ಹನಿ ಇದ್ದಲ್ಲಿ, ಇಲ್ಲಾಂದರೆ ಅಲ್ಲಲ್ಲಿ ಕಲೆ ಬೀಳ್ತದೆ ಅದರಲ್ಲಿ. ಅದಕ್ಕೋಸ್ಕರ ನೋಡಿ, ಇದು ಆಗದ ಭಾಗ ನೋಡಿ, ಕ್ಲೀನ್ ಮಾಡದ ಭಾಗ ನೋಡಿ, ಕ್ಲೀನ್ ಮಾಡಿದ ಭಾಗ ನೋಡಿ ತಿರುಗಿಸಿ ತೋರಿಸ್ತೀನಿ ನಿಮಗೀಗ ನಾನು ನೋಡಿ. ಇದೆಷ್ಟು ಕೊಳಕಾಗಿದೆ ನೋಡಿ, ನೀರಿದ್ದು ಅದು ಹಾಗಾದದ್ದು. ಚೆನ್ನಾಗಿ ಕ್ಲೀನ್ ಮಾಡಿದ ಮೇಲೆ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಟು ಬಿಡಬೇಕು ಇದನ್ನು. ಆವಾಗ ತುಂಬ ದಿನ ಇದು ಕಲರ್ ಏನಾಗೋದಿಲ್ಲ. ಇಲ್ಲಾಂದರೆ ಅದು ಅಲ್ಲಲ್ಲಿ ನೀರಿನ ಕಲೆ ನಿಂತಿರ್ತದೆ, ಪ್ಯಾಚ್ ಬಿದ್ದಾಗೆ ಆಗ್ತದೆ ನೋಡಿ. ಎಷ್ಟು ಚೆನ್ನಾಗಿ ಹೊಳಿತಾ ಉಂಟು ಪಾತ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ, ಎಷ್ಟು ಬೇಗನೆ ನಾವು ನಮ್ಮ ಈ ಹಿತ್ತಾಳೆ, ತಾಮ್ರದ ಚೆಂಬು, ಲೋಟ, ದೇವರ ದೀಪಗಳನ್ನೆಲ್ಲ ತೊಳಿಬೋದು ಅಂತ ನೋಡಿ. ನಾನೀಗ ಈ ಕಾಟನ್ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೇನೆ. ಎಲ್ಲ ಪಾತ್ರೆಯನ್ನು ಒರೆಸಿ ಕ್ಲೀನ್ ಮಾಡಿದ್ದೇನೆ ನೋಡಿ. ನೀರಿನ ಪಸೆ ಈಗ ಇಲ್ಲ ಯಾವುದರಲ್ಲಿ ಸಹ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ ಫ್ರೆಂಡ್ಸ್ ನೋಡಿದ್ದಕ್ಕೆ. ದಯವಿಟ್ಟು ಶೇರ್ ಮಾಡಿ.